स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर जिला एसपी पहुंचे इंडी। पिछले दिनों इंडी तालुका में हुए हत्या के मामलों में गिरफ्तार आरोपियों की जानकारी देते हुए जिला एसपी आनंद कुमार ने इस चुनौती भरे मर्डर केसेस को सुलझाने पर इंडी विभाग डीवाईएसपी श्रीधर डोडी, सीपीआई राजशेखर, शहर थाना सीपीआई भीमनगौड़ा बिरादा, ग्रामीण थाना पीएसआई मालप्पा पुजारी और सिब्बंदी वर्ग की सराहना करते हुए इस कार्यचरण की कामयाबी पर प्रशंसा की। जिला एसपी आनंद कुमार ने बीजापुर जिला एसपी का चार्ज संभालने के बाद ये पहला दौरा इंडी का करके जिले को अपराध मुक्त बनाने के लक्ष्य की ओर ये बड़ा कदम बताया जा रहा है विभाग की ओर से। ನಮಸ್ಕಾರ, ನಾನು ಆನಂದ್ ಕುಮಾರ್, ಎಸ್ಪಿ ವಿಜಯಪುರ ಜಿಲ್ಲೆ. ಈ ದಿನ ನಮ್ಮ ಇಂಡಿ ಉಪವಿಭಾಗದ ಅಧಿಕಾರಿಗಳು ಎರಡು ಪ್ರಮುಖ ಪ್ರಕರಣಗಳಲ್ಲಿ ಉತ್ತಮ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಬಂಧಿಸಿ ಸಹ ಕೆಲಸವನ್ನು ಮಾಡಿದ್ದಾರೆ. ಆ ಪ್ರಕರಣಗಳ ಬಗ್ಗೆ ನಿಮ್ಮ ಮುಂದೆ ವಿಷಯವನ್ನು ತಿಳಿಸೋದಕ್ಕೋಸ್ಕರ ನಾವು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ದೇವರಪುರಗಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಸಾವಿತ್ರಿ ವೈಫ್ ಆಫ್ ಸುನಿಲ್ ನಾಯಕ್, ವಯಸ್ಸು 22, ಇವರು ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆಗಿ ಅವರಿಂದ ಕೊಲೆ ಮಾಡಿ ಮತ್ತು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ರೀತಿಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ರೀತಿಯಲ್ಲಿ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡಲಾಗಿತ್ತು. ಆ ಪ್ರಕರಣವನ್ನು ತನಿಖೆಗೆ ನಾವು ತೆಗೆದುಕೊಂಡ ನಂತರ ಒಂದು ತಂಡವನ್ನು ರಚಿಸಲಾಗಿತ್ತು. ಆ ತಂಡದ ಮುಖ್ಯಸ್ಥರಾಗಿ ನಾವು ಶ್ರೀಧರ್ ಡೋಡಿ, ನಮ್ಮ ಡಿವೈಎಸ್ಪಿ ಇಂಡಿ ಅವರನ್ನು ನೇಮಿಸಲಾಗಿತ್ತು. ಅದರ ಒಟ್ಟಿಗೆ ನಮ್ಮ ರಾಜಶೇಖರ್ ಇನ್ಸ್ಪೆಕ್ಟರ್ ಮತ್ತು ಬಿರಾದಾರ್ ಇನ್ಸ್ಪೆಕ್ಟರ್ ಇವರಿಬ್ಬರನ್ನು ಸಹ ಆ ತಂಡದಲ್ಲಿ ನೇಮಕ ಮಾಡಲಾಗಿತ್ತು. ಅವರು ಈ ಪ್ರಕರಣವನ್ನು ಆತ್ಮಹತ್ಯಾ ಪ್ರಕರಣವಲ್ಲ, ಇದು ಕೊಲೆ ಪ್ರಕರಣ ಅಂತ ಹೇಳಿ ತನಿಖೆಯಿಂದ ದೃಢಪಡಿಸಿರುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ನಾಯಕ್, ಸನ್ ಆಫ್ ರಾಜು ನಾಯಕ್, ಇಟ್ನಳ್ಳಿ ತಾಂಡ ಎನ್ನುವಂಥ ವ್ಯಕ್ತಿಯನ್ನ, ಅಂದ್ರೆ ಆ ಮೃತಳ ಪತಿಯನ್ನ ನಮ್ಮ ಅಧಿಕಾರಿಗಳು ದಸ್ತಗಿರಿ ಮಾಡಿದ್ದಾರೆ ಮತ್ತು ಪ್ರಕರಣವನ್ನ ಅತ್ಯಂತ ಸಮರ್ಥವಾಗಿ ಅವರು ನಿರ್ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ನಮ್ಮ ಡಿವೈಎಸ್ಪಿ ಶ್ರೀಧರ್ ಮತ್ತು ನಮ್ಮ ಇಬ್ಬರು ಇನ್ಸ್ಪೆಕ್ಟರ್ಗಳಿಗೆ ನಾನು ಪ್ರಶಂಸೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವರಿಗೆ ಬಹುಮಾನವನ್ನು ಕೂಡ, ನಾವು ನಗದು ಬಹುಮಾನವನ್ನು ಕೂಡ ಕೊಡುತ್ತಾರೆ. ಮತ್ತೊಂದು ಪ್ರಕರಣ ಅತ್ಯಂತ ಸೂಕ್ಷ್ಮ ಪ್ರಕರಣವಾಗಿತ್ತು. ಇದರಲ್ಲಿ ಒಬ್ಬ ಅಮೋಘಿ, ವಯಸ್ಸು 65, ಈ ವ್ಯಕ್ತಿಯನ್ನ ತಲೆಯ ಮೇಲೆ ಕಲ್ಲನ್ನು ಹಾಕಿ ಕೊಂದು ಹಾಕಿರುವಂತಹ ಪರಿಸ್ಥಿತಿಯಲ್ಲಿ ಅವರ ಮೃತದೇಹ ದೊರಕಿತ್ತು ನಮಗೆ. ಆ ಮೃತದೇಹದ ನೋಡಿದ ವೇಳೆಯಲ್ಲಿ ಯಾರೋ ಹೊರಗಿನಿಂದ ಬಂದು ಅವರನ್ನ ಕೊಂದು ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಈ ಪ್ರಕರಣವನ್ನ ಸಾರ್ವಜನಿಕ ವಲಯದಲ್ಲಿ ಗೊತ್ತಾಗುವಂತೆ ಮಾಡುವಂತ ಉದ್ದೇಶ ಆಗಿತ್ತು. ಆದರೆ ಯಾವುದೇ ಹೊರಗಿನ ವ್ಯಕ್ತಿ ಬಂದು ಆ ವ್ಯಕ್ತಿ 65 ವರ್ಷದ ವ್ಯಕ್ತಿಯನ್ನ ಕೊಲೆ ಮಾಡಿರಲಿಲ್ಲ. ಬದಲಾಗಿ ಅವರ ಸ್ವಂತ ಮಗನೇ ಅವನ ಕೊಲೆಯನ್ನ ನಡೆಸಿ ಅವರ ಸಂಬಂಧಿಕರ ಮೇಲೆ ಆ ಪ್ರಕರಣವನ್ನ ತರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ದ. ಆದರೆ ನಮ್ಮ ತಂಡ ಅತ್ಯಂತ ಯಶಸ್ವಿಯಾಗಿ ಆ ತನಿಖೆಯನ್ನು ಪೂರ್ಣಗೊಳಿಸಿ ಇದಕ್ಕೆ ಈ ಕೊಲೆಯ ಹಿನ್ನೆಲೆ ಬೇರೆ ವ್ಯಕ್ತಿಗಳಿಲ್ಲ, ಆ ಮೃತ ವ್ಯಕ್ತಿಯ ಸ್ವಂತ ಮಗನೇ ಅವನನ್ನ ಕೊಂದಿದ್ದಾನೆ ಅನ್ನುವಂಥದ್ದು ನಮ್ಮ ತನಿಖೆಯಿಂದ ತಿಳಿದು ಬಂದಿರುತ್ತದೆ. ಈ ಪ್ರಕರಣವು ಅತ್ಯಂತ ಸೂಕ್ಷ್ಮ ಪ್ರಕರಣವಾಗಿದ್ದರಿಂದ ಕೂಡ ನಾವು
ನಮ್ಮ ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ ಮತ್ತು ನಮ್ಮ ಇಬ್ಬರು ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಒಂದು ವಿಶೇಷ ತಂಡವನ್ನು ರಚಿಸಿದ್ವಿ. ಆ ತಂಡ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ತನಿಖೆಯನ್ನ ಪೂರ್ಣಗೊಳಿಸಿ ಆರೋಪಿತ ಹನುಮಂತ ಸನ್ ಆಫ್ ಅಮೋಘಿ ಮೂಲಿಮನಿ ಅಲಿಯಾಸ್ ಪೂಜಾರಿ ಎನ್ನುವಂತ ವ್ಯಕ್ತಿಯನ್ನ ನಾವು ವಶಪಡಿಸಿಕೊಂಡಿದ್ದೇವೆ. ಅವನ್ನ ದಸ್ತಗಿರಿ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದೇವೆ. ನಮ್ಮ PSIಗಳು, ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ಡಿವೈಎಸ್ಪಿ ಎಲ್ಲರೂ ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ತನಿಖೆಯನ್ನ ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅವರಿಗೆ ನಾನು ಈ ದಿನ ಪ್ರಶಂಸೆಯನ್ನು ಕೊಡ್ತೇನೆ ಮತ್ತು ನಗದು ಬಹುಮಾನವನ್ನು ಕೂಡ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।